ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಮುಖ್ಯವಾದಂತಹ ವಿಚಾರವನ್ನು ಎಲ್ರಿಗೂ ತಿಳಿಸೋದಕ್ಕೆ ಬಂದಿದ್ದೀನಿ. ಅಂತಹ ಮುಖ್ಯವಾದ ವಿಚಾರ ಯಾವುದಪ್ಪ ಅಂತಂದರೆ, ವಿಶೇಷ ಅಗತ್ಯವುಳ್ಳಂತಹ ಮಕ್ಕಳನ್ನು ಹೇಗೆ ಸ್ಕ್ರೀನಿಂಗ್ ಮಾಡಬೇಕು. ಶಾರ್ಟ್ ಫಾರ್ಮಲ್ಲಿ CWSN ಮಕ್ಕಳು ಅಂತ ಕರಿತೀವಿ. ಈ ಮಕ್ಕಳನ್ನು ಹೇಗೆ ಸ್ಕ್ರೀನಿಂಗ್ ಮಾಡಬೇಕು ಅಂದರೆ ಸಾರ್ವತ್ರಿಕವಾಗಿ ಸ್ಕ್ರೀನಿಂಗ್ ಮಾಡಬೇಕು. ಹೇಗೆ ಪಾರ್ಟ್ ಫಸ್ಟು ಮತ್ತು ಪಾರ್ಟ್ ಸೆಕೆಂಡ್ ಅಂತ ಎರಡು ಭಾಗವನ್ನಾಗಿ ಮಾಡಿದ್ದಾರೆ. ಅದರ ಮುಖಾಂತರ ಸ್ಕ್ರೀನಿಂಗ್ ಮಾಡಬೇಕು. ಆ ಸ್ಕ್ರೀನಿಂಗ್ನ ಎಲ್ಲಿ ಮಾಡಬೇಕು? ಪ್ರಾಶಸ್ತ್ 2.0 ಆ್ಯಪನ್ನು ಬಿಡುಗಡೆಗೊಳಿಸಿದ್ದಾರೆ. ಅಂತಹ ಆ್ಯಪ್ ಬಗ್ಗೆ ನಾನು ಎಲ್ರಿಗೂ ಸಹ ತಿಳಿಸೋದಕ್ಕೆ ಬಂದಿದ್ದೀನಿ. ಇದೊಂದು ಮುಖ್ಯವಾದಂಥ ವಿಚಾರ ಆಗಿರೋದ್ರಿಂದ ಎಲ್ಲರೂ ಸಹ ತಿಳ್ಕೊಳ್ಳೇಬೇಕಾಗುತ್ತೆ. ಯಾರ್ಯಾರ ಜವಾಬ್ದಾರಿ ಏನು, ಕರ್ತವ್ಯಗಳೇನು, ಆ ಮಕ್ಕಳನ್ನು ಹೇಗೆ ನಾವು ಸ್ಕ್ರೀನಿಂಗ್ ಮಾಡಬೇಕು ಎಂಬತಕ್ಕಂಥ ವಿಚಾರದ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಮಯದ ಅಭಾವ ಇರುತ್ತೆ, ಸಮಯದ ಅವಕಾಶಗಳು ಎಲ್ಲ ಸಮಯದಲ್ಲೂ ಸಿಕ್ಕಲ್ಲ, ಎಲ್ಲರೂ ಸಹ ಬ್ಯುಸಿ ಇರೋದ್ರಿಂದ ಸುಮಾರು ಈ ಸುತ್ತೋಲೆ 8 ಪೇಜ್ಗಳಷ್ಟು ಇದೆ. ಹಾಗಾಗಿ ಅದನ್ನು ನಾನು ಶಾರ್ಟ್ ಮಾಡಿ ಎಲ್ರಿಗೂ ಸಹ ಈ ಒಂದು ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಕೆಲವರಿಗೆ ಓದೋದಕ್ಕೆ ಸಮಯ ಇರಲ್ಲ, ಸಮಯದ ಅಭಾವ ಇರುತ್ತೆ. ಹಾಗಾಗಿ ಈ ಒಂದು ಸುತ್ತೋಲೆಯ ವಿಚಾರವನ್ನು ಎಲ್ಲರೂ ತಿಳ್ಕೊಳ್ಳೋಣ. ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ, ಸಾರ್ವಜನಿಕ ಕಚೇರಿಗಳ ಆವರಣ, ನೃಪತುಂಗ ರಸ್ತೆ. ಈ ಒಂದು ಆದೇಶ ದಿನಾಂಕ 6/7/2026 ಹೊರಡಿಸಿರುವಂಥದ್ದು. ವಿಷಯ ಏನಿದೆ ಅಂದರೆ 2026-27ನೇ ಸಾಲಿನಲ್ಲಿ ನವೀಕರಿಸಿದ ಈ ಸ್ಕ್ರೀನಿಂಗನ್ನು ಪಾರ್ಟ್ ಫಸ್ಟು ಹಾಗೂ ಪಾರ್ಟ್ ಸೆಕೆಂಡ್ ಸ್ಕ್ರೀನಿಂಗ್ ಮಾಡಬೇಕು. ಮತ್ತು IEP ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕು ಅಂದರೆ ಇಂಡಿವಿಜುವಲ್ ಎಜುಕೇಷನ್ ಪ್ಲ್ಯಾನ್, ಅಂದರೆ ಪ್ರತಿಯೊಂದು ಮಗುವಿಗೂ ಸಹ ನಾವೊಂದು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಆ ಪ್ಲ್ಯಾನ್ನ ಹೇಗೆ ಮಾಡ್ಕೋಬೇಕು ಎಂಬುದಾಗಿ ಕೊಟ್ಟಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಭಾರತ ಸರ್ಕಾರದ ಆರ್ಥಿಕ ಸಲಹೆಗಾರರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಸಭಾ ನಡವಳಿಯ ಪತ್ರ ಇದಾಗಿರುತ್ತೆ. ಹಾಗಾದರೆ ನಾವೀಗ ಈ ಒಂದು ಆದೇಶದ ಸಂಪೂರ್ಣವಾದಂತಹ ವಿಚಾರಗಳನ್ನು ತಿಳಿಸೋದಕ್ಕೆ ಹೋಗೋಣ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರವು 2026-27ನೇ ಸಾಲಿನಲ್ಲಿ ಪ್ರಾಶಸ್ತ್ 2.0 ಅಪ್ಲಿಕೇಶನ್ ಮೂಲಕ ರಾಜ್ಯದ ಎಲ್ಲ ಮಾನ್ಯತೆ ಪಡೆದ ಶಾಲೆಗಳು, ಅಂದರೆ ಯಾವ್ಯಾವ ಶಾಲೆಗಳು ಅಂದರೆ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ಸ್ಥಳೀಯ ಸಂಸ್ಥೆ ಶಾಲೆಗಳು, ಖಾಸಗಿ ಶಾಲೆಗಳು, KVS ಶಾಲೆಗಳು, NVS ಶಾಲೆಗಳು, ವಸತಿ ಶಾಲೆಗಳು, ಗಿರಿಜನ ಹಾಗೂ ಇತರೆ ಮಾನ್ಯತೆ ಪಡೆದಂಥ ಶಾಲೆಗಳು, ಈ ಎಲ್ಲ ಶಾಲೆಗಳಲ್ಲಿ 1ರಿಂದ 12ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳ ಸಾರ್ವತ್ರಿಕ ಸ್ಕ್ರೀನಿಂಗನ್ನು ಕೈಗೊಳ್ಳುವಂತೆ ಒಂದು ನಿರ್ದೇಶನ ನೀಡಿದೆ. ಅಂದರೆ ಯೂನಿವರ್ಸಲ್ ಸ್ಕ್ರೀನಿಂಗು, ಎಲ್ಲ ಮಕ್ಕಳನ್ನು ಬಿಡೋ ಹಾಗಿಲ್ಲ. ಇಲ್ಲಿ ಕೇವಲ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಮಾತ್ರ ಸ್ಕ್ರೀನಿಂಗ್ ಮಾಡಬೇಕು ಅಂತ ಅನ್ಕೋಬಾರ್ದು. ಶಾಲೆಯಲ್ಲಿ ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಸ್ಕ್ರೀನಿಂಗ್ ಮಾಡಬೇಕು. ಮುಂದೆ ವಿಚಾರ ತಿಳಿತಾ ಹೋಗುತ್ತೆ. ಆದ್ದರಿಂದ ರಾಜ್ಯ ಯಾರ್ಯಾರು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂದರೆ ರಾಜ್ಯದ ಎಲ್ಲ ಉಪನಿರ್ದೇಶಕರು, ಆಡಳಿತ, ಉಪನಿರ್ದೇಶಕರು ಅಭಿವೃದ್ಧಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, BRC, CRPಗಳು, ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಹಾಗೂ ವಿಶೇಷ ಶಿಕ್ಷಕರು ಈ ಕೆಳಕಂಡಂಥ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಂಥ ಸೂಚನೆಗಳು ಏನಿದೆ? ಪ್ರಾಶಸ್ತ್ 2.0 ಅನುಷ್ಠಾನ ಹೇಗೆ ಅಂದರೆ, ರಾಜ್ಯದಲ್ಲಿ ಭಾರತ ಸರ್ಕಾರದ ವೇಳಾಪಟ್ಟಿಯಂತೆ ಜಾರಿಗೊಳಿಸಲು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಆ್ಯಪ್ ಬಳಕೆಗೆ ಈ ಕೆಳಕಂಡ ಅಗತ್ಯತೆ ಸಿದ್ಧತೆಗಳನ್ನು ಪೂರ್ಣಗೊಳಿಸ್ಕೋಬೇಕಾಗತ್ತೆ. ಮೊದಲನೇದು, ಆ್ಯಪ್ನ ನೋಂದಣಿ ಮಾಡೋದ್ರ ಬಗ್ಗೆ. ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಬ್ಲಾಕ್ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ಸಂಪನ್ಮೂಲ ಶಿಕ್ಷಕರು ಪ್ರಾಶಸ್ತ್ 2.0 ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈಗಾಗಲೇ ತಿಳಿಸಿರುವಂತೆ ನೋಂದಾಯಿಸಿಕೊಳ್ಳತಕ್ಕದ್ದು. ಎರಡನೇ ಅಂಶ, ದತ್ತಾಂಶಗಳ ದೃಢೀಕರಣ. ಎಲ್ಲ ಮುಖ್ಯೋಪಾಧ್ಯಾಯರು UDIS ಪ್ಲಸ್ನಲ್ಲಿ, ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಇದನ್ನು ಆಲಿಸಬೇಕು. UDIS ಪ್ಲಸ್ನಲ್ಲಿ ಕೆಳಗಿನ ಮಾಹಿತಿಗಳನ್ನು ದಿನಾಂಕ 6/7/2026ರಿಂದ 15/8/2026 ಒಳಗೆ ಪರಿಶೀಲಿಸಿ ದೃಢೀಕರಿಸಿಕೊಳ್ಬೇಕು. ಏನೇನು ಅಂತಂದರೆ ಶಾಲೆಯ ಮಾಹಿತಿ, ಶಿಕ್ಷಕರ ಮಾಹಿತಿ, ವಿದ್ಯಾರ್ಥಿಗಳ ಮಾಹಿತಿ. ನಾವಾಗಲೇ UDIS ಪ್ಲಸ್ನಲ್ಲಿ ಶಾಲೆ ಮಾಹಿತಿ ಪಕ್ಕ ಇದೆ, ಶಿಕ್ಷಕರ ಮಾಹಿತಿನೂ ಸಹ ಇದೆ. ಇನ್ನು ವಿದ್ಯಾರ್ಥಿಗಳ ಮಾಹಿತಿ ಕೆಲವು ಮಕ್ಕಳು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ
ಟಿ ಸಿ ತೊಗೊಂಡೋಗ್ತಾ ಇದ್ದಾರೆ, ಟಿ ಸಿ ತರ್ತಾ ಇದ್ದಾರೆ, ಅಂಥ ಮಕ್ಕಳನ್ನೆಲ್ಲ 15ನೇ ತಾರೀಕು 8ನೇ ತಿಂಗಳೊಳಗೆ ಆದಷ್ಟು ಬೇಗ ಅಡ್ಮಿಷನ್ಸ್ನ ಮಾಡಬೇಕಾಗುತ್ತೆ ಯುಡೈಸ್ ಪ್ಲಸ್ನಲ್ಲಿ. ಇನ್ನು ಮೂರನೇದು, ಪ್ರಶಸ್ತ್ ಆ್ಯಪ್ನಲ್ಲಿ ಸ್ಕ್ರೀನಿಂಗ್ ಕೈಗೊಳ್ಳುವ ಪ್ರತಿಯೊಬ್ಬ ಶಿಕ್ಷಕರು ಕೆಳಗಿನ ಪೋರ್ಟಲ್ ಮೂಲಕ ಲಭ್ಯವಿರುವ ಸೆನ್ಸಿಟೈಸೇಷನ್ ಹಾಗೂ ಓರಿಯೆಂಟೇಷನ್ ಮಾಡೆಲ್ಸನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು. ಯುಡೈಸ್ ಪ್ಲಸ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಮೂಲಕ ಲಾಗಿನ್ ಆಗಿ ದಿನಾಂಕ 31/7/26 ತರಬೇತಿ ಪೂರ್ಣಗೊಳಿಸಿರಬೇಕು. ಅಂದರೆ ನಾವು ಡೌನ್ಲೋಡ್ ಮಾಡಿಕೊಂಡಾಗ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ಅಲ್ಲಿ ಸುಮಾರು 10 ವೀಡಿಯೋಗಳು ಬರ್ತವೆ. ಅದನ್ನು ಆ ಓರಿಯೆಂಟೇಷನ್ ಮಾಡ್ಯೂಲ್ಸ್ ಅಂತ ಕರೀತಾರೆ. ಅದನ್ನೆಲ್ಲವನ್ನು ತಿಳ್ಕೊಂಡಿರಬೇಕು. 31/7/26 ಆ ಮಾಡ್ಯೂಲ್ಸ್ ತರಬೇತಿಯನ್ನು ಪೂರ್ಣಗೊಳಿಸಿರಬೇಕು. ಇದು ದೀಕ್ಷಾ ಪೋರ್ಟಲ್ ಬೇಕಾದರೂ ಆಗಿರ್ಬೋದು ಅಥವಾ ಪ್ರಾಶಸ್ತ್ಯ ಪೋರ್ಟಲ್ ಸಹ ಆಗಿರ್ಬೋದು. ನಮಗೆಲ್ಲ ದೀಕ್ಷಾ ಪೋರ್ಟಲ್ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಮತ್ತು ದೀಕ್ಷಾ ಪೋರ್ಟಲ್ ಬಗ್ಗೆ ನಮಗೆಲ್ಲವೂ ಸಹ ಗೊತ್ತಿರೋದ್ರಿಂದ ನಾವು ಅಲ್ಲಾದ್ರೂ ಸಹ ಈ ಮಾಡ್ಯೂಲ್ಸ್ಗಳನ್ನ ತೊಗೋಬೋದು. ಪ್ರಾಶಸ್ತ್ಯ ಪೋರ್ಟಲ್ನ ಬೇಕಾದರೂ ನಾವು ತೊಗೋಬೋದು. ಇನ್ನು 4ನೇದು, ಸಹ ಶಿಕ್ಷಕರ ಜವಾಬ್ದಾರಿಗಳು ಏನಪ್ಪ ಅಂದರೆ, ಪಾರ್ಟ್ ಫಸ್ಟ್ ಸ್ಕ್ರೀನಿಂಗನ್ನು ತರಬೇತಿ ಶಿಕ್ಷಕರು ಪ್ರಾಶಸ್ತ್ಯ ಆ್ಯಪ್ನಲ್ಲಿರುವಂತಹ ಚೆಕ್ಲಿಸ್ಟ್ ಮೂಲಕ ದಿನಾಂಕ 15/8/2026 15/9/2026 ಕೈಗೊಳ್ಳಬೇಕು. ಯಾರೂ ಸಹ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. 1ರಿಂದ 12ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳನ್ನು ಸ್ಕ್ರೀನಿಂಗ್ ಮಾಡಬೇಕು. ಮಕ್ಕಳನ್ನು ಸೂಕ್ತ ಅವಧಿಯವರೆಗೆ ಗಮನಿಸಿ ನಂತರ ಮಾಹಿತಿಯನ್ನು ದಾಖಲಿಸಬೇಕು. ಯಾವುದೇ ವಿದ್ಯಾರ್ಥಿಯನ್ನು ಕೈ ಬಿಡಬಾರದು. ಆದರೆ ಅರ್ಥ ಮಾಡ್ಕೊಳ್ಳಿ, CWSN ಮಕ್ಕಳು ನೋಂದಣಿ ಸ್ಕ್ರೀನಿಂಗ್ ಮಾಡೋದಕ್ಕೆ ಮಾತ್ರ ಪ್ರಾಶಸ್ತ್ಯ ಆ್ಯಪ್ ಇದೆ ಅಂತ ಅಂದ್ಕೊಳ್ಳೋದು ಬೇಡ. ಎಲ್ಲ ಮಕ್ಕಳನ್ನು ನಾವಲ್ಲಿ ದಾಖಲಿಸಬೇಕು. ಯಾವುದೇ ವಿದ್ಯಾರ್ಥಿಯನ್ನು ಕೈ ಬಿಡಬಾರ್ದು. ವರ್ಗಾವಣೆಗೊಂಡ ಶಿಕ್ಷಕರು ಯಾವ ತರಗತಿಗೆ ಬೋಧನೆ ಮಾಡುತ್ತಿದ್ದಾರೋ ಅವರೇ ಆ ತರಗತಿಯ ಫಸ್ಟ್ ಸ್ಕ್ರೀನಿಂಗ್ ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಇನ್ನು 5ನೇದು, ಮುಖ್ಯೋಪಾಧ್ಯಾಯರ ಜವಾಬ್ದಾರಿ ಏನಿಲ್ಲಿ ಅಂದರೆ, ಶಾಲೆಯ ಮಾಹಿತಿಯನ್ನು ಯುಡೈಸ್ ಪ್ಲಸ್ನಲ್ಲಿ ದೃಢೀಕರಿಸುವುದು, ತರಗತಿಗೆ ಶಿಕ್ಷಕರಿಗೆ ಫಸ್ಟ್ ಸ್ಕ್ರೀನಿಂಗ್ಗೆ ಹಂಚಿಕೆ ಮಾಡುವಂಥದ್ದು, ವಿಶೇಷ ಶಿಕ್ಷಕರಿಗೆ ಸೆಕೆಂಡ್ ಸ್ಕ್ರೀನಿಂಗ್ ಹಂಚಿಕೆ ಮಾಡುವಂಥದ್ದು, ಡ್ಯಾಶ್ಬೋರ್ಡ್ ಮೂಲಕ ಪ್ರಗತಿಯನ್ನು ಪರಿಶೀಲನೆ ಮಾಡುವಂಥದ್ದು, ಬಾಕಿ ಉಳಿದ ಪ್ರಕರಣಗಳನ್ನು ಪೂರ್ಣಗೊಳಿಸುವುದು, ಅಂತಿಮ ವರದಿಯನ್ನು ಫ್ರೀಸ್ ಮಾಡುವುದು, UDID ಕಾರ್ಡ್ ಅಗತ್ಯ ಇರುವ ಮಕ್ಕಳ ಮಾಹಿತಿಯನ್ನು ಆ್ಯಪ್ ಮುಖಾಂತರ DPWD ಇಲಾಖೆ ಆ್ಯಪ್ನಲ್ಲಿ ಭರ್ತಿ ಮಾಡಲು ಹಾಗೂ ಅರ್ಜಿ ಸಲ್ಲಿಸಲು ವಿಶೇಷ ಚೇತನ ಮಕ್ಕಳ ಪೋಷಕರಿಗೆ ಅಗತ್ಯ ಸಹಕಾರ ನೀಡುವುದು. ಅಂದರೆ ಕೆಲವು ಮಕ್ಕಳಿಗೆ UDID ಕಾರ್ಡ್ ಅವಶ್ಯಕತೆ ಇರುತ್ತೆ. ಅಂಥ ಅವಶ್ಯಕತೆ ಇರುವಂತಹ ಮಾಹಿತಿಯನ್ನು ಪೋಷಕರಿಗೆ ತಿಳಿಸುವಂಥದ್ದು, ಅದರ ಯೂಸಸ್ ಏನಾಗುತ್ತೆ ಅಂತ ತಿಳಿಸಬೇಕು. UDID ಕಾರ್ಡ್ ಬಗ್ಗೆ ಪೋಷಕರಿಗೆ ಕಡ್ಡಾಯವಾಗಿ ಅರ್ಜಿ ಸಲ್ಲಿಸುವುದು. ಮತ್ತು 6ನೇದು, ವಿಶೇಷ ಸಂಪನ್ಮೂಲ ಶಿಕ್ಷಕರ ಜವಾಬ್ದಾರಿಗಳು ಸಹ ಸಾಕಷ್ಟಿದ್ದಾವೆ. ಫಸ್ಟ್ ಸ್ಕ್ರೀನಿಂಗ್ನಲ್ಲಿ ಗುರುತಿಸಲಾದ ವಿದ್ಯಾರ್ಥಿಗಳನ್ನು ಸೆಪ್ಟೆಂಬರ್ 2026 ವಿಶೇಷ ಶಿಕ್ಷಕರು ಮರುಪರಿಶೀಲಿಸುವುದು. ಅಂದರೆ ಅಂಗವೈಕಲ್ಯ ನಿರ್ದಿಷ್ಟ ಸ್ಕ್ರೀನಿಂಗ್ ನಡೆಸಬೇಕು. ಯಾಕಂದರೆ ಇಲ್ಲಿ ಎಲ್ಲ ಮಕ್ಕಳನ್ನು ಸ್ಕ್ರೀನಿಂಗ್ ಆಗಿರುತ್ತೆ. ಅದರಲ್ಲಿ ಆಯ್ಕೆ ಮಾಡ್ಕೋಬೇಕು ಯಾವ ಮಕ್ಕಳು ಅಂಗವೈಕಲ್ಯ ಹೊಂದಿದ್ದಾರೆ ಅಂತ. ಅಗತ್ಯವಿದ್ದಲ್ಲಿ ವೈದ್ಯಕೀಯ ತಜ್ಞರ ಸಹಕಾರ ಪಡೆಯಬಹುದು. ಸೆಕೆಂಡ್ ಸ್ಕ್ರೀನಿಂಗನ್ನು ಫಸ್ಟ್ ಜೊತೆಗೆ ಸಮಾನಾಂತರವಾಗಿ ಆರಂಭಿಸುವುದು. ಇನ್ನು B ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಗುರುತಿಸಲಾದ ಅರ್ಹ ವಿದ್ಯಾರ್ಥಿಗೆ ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ಲ್ಯಾನ್, ಪ್ರತಿಯೊಂದು ವಿದ್ಯಾರ್ಥಿಗೆ ಇಂಡಿವಿಜುವಲ್ ಆಗಿ ನಾವು IEPಯನ್ನು ಸಿದ್ಧಪಡಿಸಬೇಕು. ಅಸೆಸ್ಮೆಂಟ್ ಕ್ಯಾಂಪ್ಗಾಗಿ ಕಾಯದೆ ಶೈಕ್ಷಣಿಕ ಮಧ್ಯಸ್ಥಿಕೆಗಳನ್ನು ಆರಂಭಿಸಬೇಕು. ವರ್ಷಕ್ಕೊಂದು ಸಲ ಕ್ಯಾಂಪ್ ನಡೀತದೆ, ಅಸೆಸ್ಮೆಂಟ್ ನಡೀತದೆ. ನಾವು ಅದನ್ನು ವೈದ್ಯಕೀಯ ಒಂದು ಮೆಡಿಕಲ್ ಕ್ಯಾಂಪ್ ಅಂತ ಏನು ಹೇಳ್ತೀವಿ, ಆ ಕ್ಯಾಂಪ್ ನಡೀತಾ ಇರುತ್ತೆ. ಬಟ್ ಅಲ್ಲಿ ತನಕ ಕಾಯುವಂಥದ್ದು ಬೇಡ ಅಂತ ಆದೇಶ ಹೇಳುತ್ತೆ. ಇನ್ನು ಪ್ರಾಸೆಸ್ 2.0 ಆ್ಯಪ್ನಲ್ಲಿ ಪ್ರಗತಿ ಮೇಲ್ವಿಚಾರಣೆಯನ್ನು ನಾವು ಡ್ಯಾಶ್ಬೋರ್ಡ್ ಮೂಲಕವಾಗಿ ಯಾವ್ಯಾವ ಥರ ನೋಡ್ಬೋದು ಅಂತಂದರೆ, ಶಾಲೆಯಲ್ಲಿ ನೋಡ್ಬೋದು, ಕ್ಲಸ್ಟರ್ನಲ್ಲಿ CRPಗಳಿಗೂ ಸಹ ಈ ಜವಾಬ್ದಾರಿ ಇರುತ್ತೆ. CRPಗಳು ನೋಡ್ಬೋದು. ಮತ್ತು ಬ್ಲ್ಯಾಕ್ ಮಟ್ಟದಲ್ಲಿ BO ಮತ್ತು ಸಮನ್ವಯ ಅಧಿಕಾರಿಗಳು ಇರ್ತಾರೆ. ಹಾಗೆಯೇ ಜಿಲ್ಲೆಯಲ್ಲಿ ಉಪನಿರ್ದೇಶಕರು ಇರ್ತಾರೆ. ಇನ್ನು ರಾಜ್ಯ ಹಂತದಲ್ಲೂ ಇದನ್ನು ನೋಡ್ಕೋಬೋದು. ಈ ಮಟ್ಟಗಳಲ್ಲಿ ಪ್ರಗತಿ ಮೇಲ್ವಿಚಾರಣೆಯನ್ನು ಮಾಡಬಹುದು. ಎಲ್ಲ ತಾಲೂಕು ಮತ್ತು ಜಿಲ್ಲಾ ಹಂತದ ಅಧಿಕಾರಿಗಳು ಪ್ರಗತಿಯನ್ನು ಪ್ರತಿದಿನ ಪರಿಶೀಲಿಸಬೇಕು.
ಅಷ್ಟೇ ಅಲ್ಲ, DSERT ಜವಾಬ್ದಾರಿಗಳು ಸಹ ಇರುತ್ತೆ. ಇದು ತುಂಬ ಹೆಚ್ಚು ಜವಾಬ್ದಾರಿಗಳಿರ್ತದೆ. ಅಂಥದ್ರಲ್ಲಿ ಕೆಲವೊಂದು ನಾನು ಹೇಳ್ತಾ ಹೋಗ್ತೀನಿ. ಭಾರತ ಸರ್ಕಾರ ಹಾಗೂ ಸಮಗ್ರ ಶಿಕ್ಷಣ ಕರ್ನಾಟಕದೊಂದಿಗೆ ನಿರಂತರ ಸಮನ್ವಯ ಸಾಧಿಸುವಂಥದ್ದು DSERTದ ಕೆಲಸವಾಗಿರುತ್ತೆ. ಪ್ರಾಶಸ್ 2.0 ಅನುಷ್ಠಾನಕ್ಕಾಗಿ ರಾಜ್ಯ ಮಟ್ಟದ ಕಾರ್ಯಯೋಜನೆಯನ್ನು ಸಿದ್ಧಪಡಿಸುವುದು, ಎಲ್ಲ ಜಿಲ್ಲೆಗಳಿಗೆ ಮಾರ್ಗಸೂಚಿ ಹಾಗೂ ಸುತ್ತೋಲೆಗಳನ್ನು ಹೊರಡಿಸುವುದು, ಅವಶ್ಯಕತೆ ಇದ್ದರೆ ಜಿಲ್ಲಾ ಮಟ್ಟದ ಮಾಸ್ಟರ್ ಟೀಚರ್ಸ್ಗಳಿಗೆ ರಾಜ್ಯ ಮಟ್ಟದ ತರಬೇತಿಯನ್ನು ಆಯೋಜಿಸುವಂಥದ್ದು, ವಿಶೇಷ ಶಿಕ್ಷಕರು, ಸಾಮಾನ್ಯ ಶಿಕ್ಷಕರು, BRC, CRP ಹಾಗೂ ಮುಖ್ಯೋಪಾಧ್ಯಾಯರಿಗೆ ತರಬೇತಿ ಮಾದರಿಗಳನ್ನು ರೂಪಿಸುವಂಥದ್ದು, ತರಬೇತಿ ಪೂರ್ಣಗೊಳಿಸಿರುವ ಶಿಕ್ಷಕರ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವಂಥದ್ದು, ಆ್ಯಪ್ ರೋಲ್ಔಟ್ ಕುರಿತು ರಾಜ್ಯ ಮಟ್ಟದಲ್ಲಿ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು, ಜಿಲ್ಲಾವಾರು ಪ್ರಗತಿ ವರದಿಗಳನ್ನು ಸಂಗ್ರಹಿಸುವುದು, ಎಲ್ಲ ಶಾಲೆಗಳಲ್ಲಿ 100% ವಿದ್ಯಾರ್ಥಿಗಳ ಫಸ್ಟ್ ಸ್ಕ್ರೀನಿಂಗ್ ನಡೆಯುವಂತೆ ಖಚಿತಪಡಿಸಿಕೊಳ್ಳುವಂಥದ್ದು, ವಿಶೇಷ ಶಿಕ್ಷಕರಿಗೆ ಅಗತ್ಯ ತಾಂತ್ರಿಕ ಹಾಗೂ ಶೈಕ್ಷಣಿಕ ಮಾರ್ಗದರ್ಶನವನ್ನು ನೀಡುವುದು, ಅಗತ್ಯವಿದ್ದಲ್ಲಿ ವೈದ್ಯಕೀಯ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸುವಂಥದ್ದು, IEP ತಯಾರಿಕೆಗೆ ರಾಜ್ಯ ಮಟ್ಟದ ನಮೂನೆಯನ್ನು ಒದಗಿಸುವಂಥದ್ದು. ಹೀಗೆ DSRT ನೋಡಲ್ ಅಧಿಕಾರಿಯವರು ಪ್ರತಿ ವಾರ ಕೆಳಗಂಡ ಅಂಶಗಳನ್ನು ಸಹ ಪರಿಶೀಲಿಸಬೇಕಾಗತ್ತೆ. ಆದ್ದರಿಂದ ಆ DSERT ಅವರು ಇದನ್ನು ಪರಿಶೀಲನೆ ಮಾಡೋದ್ರಿಂದ ನಾವು ನಮ್ಮ ಮಟ್ಟದಲ್ಲಿ, ಶಾಲಾ ಮಟ್ಟದಲ್ಲಿ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ವಿಶೇಷ ಶಿಕ್ಷಕರು ನಾವೆಲ್ಲ ಏನು ಮಾಡಬೇಕು ಅಂತಂದರೆ UDISನ ಅಪ್ಡೇಟ್ ಮಾಡಿ ರೆಡಿ ಇಟ್ಕೋಬೇಕಾಗತ್ತೆ. ಹೀಗೆ UDIS ಅಥೆಂಟಿಕೇಷನ್ನ ನೋಡುವಂಥದ್ದು DSRT ಅವ್ರದ ಅಧಿಕಾರಿ ಅವ್ರದ್ದು ಪರಿಶೀಲಿಸ್ಕೊಳ್ತಾ ಇದ್ದಾರೆ. ಟೀಚರ್ಸ್ ಟ್ರೈನಿಂಗನ್ನು ಕಂಪ್ಲೀಟೇಷನ್ ಮಾಡುವಂಥದ್ದು, ಪಾರ್ಟ್ ರೀಡಿಂಗನ್ನು ಮಾಡುವಂಥದ್ದು, ಪಾರ್ಟ್ ಸೆಕೆಂಡ್ ಸ್ಕ್ರೀನಿಂಗ್ ರಿಪೋರ್ಟನ್ನು ತಿಳಿಸುವಂಥದ್ದು, ಸ್ಕೂಲ್ ವೈಸ್ ಪ್ರೋಗ್ರೆಸ್ಸನ್ನು ನೋಡುವಂಥದ್ದು. ಹೀಗೆ ಇದಕ್ಕೆ ಸಹಾಯವಾಣಿನೂ ಸಹ ಆರಂಭನ ಮಾಡ್ತಾರೆ. ಪ್ರಶಸ್ತಿ ಪೋರ್ಟಲ್ನಲ್ಲಿ ಇದಕ್ಕೆಲ್ಲ ರೀತಿಯಾದಂತಹ ಕಾಲಮಿತಿಯನ್ನು ಸಹ ಹೊರಡಿಸಿದ್ದಾರೆ. ಆ ಕಾಲಮಿತಿಯನ್ನು ನಾನು ಇಲ್ಲೇ ಪೋಸ್ಟಲ್ಲಿ ಹಾಕ್ತೀನಿ. ಸೊ ಹಾಗಾಗಿ ಈ ಆದೇಶವನ್ನು ಎಲ್ಲರೂ ಸಹ ಯೂಸ್ ಮಾಡಿಕೊಂಡು ಅದನ್ನು ಆದೇಶವನ್ನು ಇನ್ನೊಮ್ಮೆ ಬಾರಿ ಅದನ್ನು ಕೇಳಿ ಮತ್ತು ಆದೇಶವನ್ನು ಓದಿ ಈ ಒಂದು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಪ್ರಾಶಸ್ತ್ ಆ್ಯಪ್ 2.0ನಲ್ಲಿ ಎಲ್ಲರೂ ಮಕ್ಕಳನ್ನು ನೋಂದಾಯಿಸಿಕೊಳ್ಳುವಂತೆ ಎಲ್ಲರದೂ ಸಹ ಗುರುತರ ಜವಾಬ್ದಾರಿ ಆಗಿರುತ್ತೆ. ಸೊ ಇದನ್ನು ತುಂಬ ನಮಗೆ ಹೆಚ್ಚು ಸಮಯ ಇಲ್ಲ, ಹಾಗಾಗಿ ನಾವು ಆದಷ್ಟು ಬೇಗ ಅಂದರೆ ಇದೇ ತಿಂಗಳು 31/7/2026 ಈ ತರಬೇತಿಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ಮತ್ತು 15/8/2026ರಿಂದ 15/9/2020 ಈ ಸ್ಕ್ರೀನಿಂಗನ್ನು ಕೈಗೊಳ್ಳಬೇಕಾಗಿರೋದ್ರಿಂದ ಯಾರೂ ಸಹ ಇದ್ರ ಬಗ್ಗೆ ಹೆಚ್ಚು ಯಾವಾಗ ಮಾಡೋದು, ಏನು ಮಾಡೋದು ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಈಗಿಂದ ಈ ತಕ್ಷಣದಲ್ಲೇ ಪ್ರಾಶಸ್ತ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಇರುವಂತಹ 10 ಮಾಡ್ಯೂಲ್ಸ್ಗಳನ್ನ ನೋಡ್ಕೊಂಡು ಹೋಗೋದು. ಮತ್ತು ಇದಕ್ಕೆ ನಾವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲೂ ಸಹ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲರೂ ಸಹ ಪಾಲನೆ ಮಾಡಬೇಕು. ಎಲ್ಲರೂ ಸಹ ಬೇಗ ಆದಷ್ಟು ಈ ಮಕ್ಕಳನ್ನ ಸ್ಕ್ರೀನಿಂಗ್ ಮಾಡಿಕೊಂಡ್ರೆ ಇನ್ನೂ ಮುಂದುವರೆದು ಹೆಚ್ಚು ವಿಷಯಗಳನ್ನ ತಿಳಿದೋಕ್ಕೆ ಅನ್ವಯ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋದನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಸಹ ಕೇಳಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಬೇಕು ಅಂತ ಎಲ್ಲರಲ್ಲೂ ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.